ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಇದು ನಡೀತಾ ಇದೆ. 56 ಜನ ಕಾಂಗ್ರೆಸ್ಸಲ್ಲಿ 56 MLAಗಳು ಟೀಕೆಗೆ ಸಪೋರ್ಟ್ ಮಾಡಿಕೊಂಡು ಹೊರದೇಶಕ್ಕೆ ಹೋಗ್ತಾರೆ ಅಂತ ಒಂದು ಸುದ್ದಿ. ಅದು ಸುಮಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅದನಿಗೆ ಇವತ್ತು ನಾನು ಕಾಪಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈ ಕಾಪಿ ನಂದೇನೂ ಅಲ್ಲ, ಸ್ವಂತ. ಎಲ್ಲ ಕಾಪಿ ಮಾಡೇ ಹೇಳೋದು, ಎಲ್ಲರೂ ಅದೇ ಮಾಡೋದು, ನಾನು ಅದೇ ಮಾಡ್ತಾಯಿದ್ದೀನಿ. ನಾನು ಕೆಲವೆಲ್ಲ ಏನಪ್ಪ ಅಂದರೆ ನಿಷ್ಠೆಯಾಗಿ ಮತ್ತು ನಿಕೃತವಾಗಿ ಹೇಳ್ತೀನಿ ಕೆಲವು ವಿಷಯಗಳನ್ನೀಗ. ಆದರೆ ಕಾಪಿನಿಗೆ ಹೆಚ್ಚಿಗೆ ಮಾಡಲ್ಲ ಅಂತ ಇಟ್ಕೊಳ್ರಿ. ಆದರೆ ಈಗ 56 ಜನ ಹೋಗ್ತಾರೆ ಅಂತ ಅನ್ನೋದು ಫಾರಿನ್ ಟ್ರಿಪ್ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಒಂದು ವೇಳೆ ಹೋದರೆ DK ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಯಿತು. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಹೆಂಗಂದರೆ, DK ಶಿವಕುಮಾರ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನಿಗೆ ಒಂದು ಪಾಠ ಕಲಿಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯನಿಗೆ ಯಾಕೆ ಪಾಠ ಕಲಿಸ್ಬೇಕು ಅಂತ ಅಂದರೆ, ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ಎಲ್ಲರ ವಿಷಯದಲ್ಲೂ, ಎಲ್ಲ MLAಗಳ ವಿಷಯದಲ್ಲೂ ಮೂಗು ತೂರಿಸ್ತಾ ಇದ್ದಾರಂತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ವಿಷಯದಲ್ಲಿ ಬರಬಾರ್ದು. ಅವ್ರು ಬಂದರೆ ನಾವು ನಿಮಗೆ ಯಾರಿಗೂ ಸಪೋರ್ಟ್ ಮಾಡಲ್ಲ, ಇಲ್ಲಾಂದರೆ ಈ ಥರ ನಾವು DKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂತ ಒಂದು ಸುದ್ದಿ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಮತ್ತು ಎರಡನೇದು ಇನ್ನೊಂದೇನಪ್ಪ ಹಂಗಂತಂದರೆ, ನೆಕ್ಸ್ಟು ಮಾರ್ಚ್ 4ನೇ ತಾರೀಕು 5ನೇ ತಾರೀಕು ಅಧಿವೇಶನ, ಇದು ಬಜೆಟ್ ಅಧಿವೇಶನ ಮಾಡ್ತೀವಿ ಅಂತ ನಮ್ಮ ಸಿದ್ದರಾಮಯ್ಯವರು ಹೇಳ್ಕೊಂಡಿದ್ದಾರೆ. ಆ ಸಿದ್ದರಾಮಯ್ಯನವರು ಹಂಗೆ ಹೇಳ್ಕೊಂಡಿರೋ ಟೈಮಲ್ಲೇ ಇವರು ಹೊರದೇಶಕ್ಕೆ ಹೋದರೆ ಸರ್ಕಾರನೇ ಬಿದ್ದೋಗ್ಬಿಡುತ್ತೆ. ಯಾಕೆ ಹೆಂಗಂತಂದರೆ, ಬಜೆಟ್ ಮಂಡನೆ ಟೈಮಲ್ಲಿ ಎಲ್ಲರಿಗೂ ವಿಪ್ ಜಾರಿ ಮಾಡಿ ಬಜೆಟ್ ಮಂಡನೆ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಇರಬೇಕು ಅಂತ, ಕಾಂಗ್ರೆಸ್ನ ಎಲ್ಲ ಸದಸ್ಯರು ವಿಧಾನಸಭೆಯಲ್ಲಿ ಇರಬೇಕು ಅಂತ. ಇಲ್ಲ ಹಂಗಂದ್ರೆ ಏನಾಗುತ್ತೆ ಅಂದರೆ, ಸರ್ಕಾರ ಬಹುಮತ ಕಳ್ಕೊಂಡು ಕ್ಲ್ಯಾಪ್ಸ್ ಆಗುತ್ತೆ. DK ಶಿವಕುಮಾರ್ ಅದೇ ತಂತ್ರ ಇಟ್ಕೊಂಡೆ ಏನೋ ಹೊರದೇಶಕ್ಕೆ ಹೋಗೋಕ್ಕೆ ದಾರಿ ಹುಡುಕಿದ್ದಾರೆ. ಅರ್ಥ ಆಯ್ತಾ? ಇವರು DK ಶಿವಕುಮಾರ್ಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ಹಿಂಗೆ ಹೇಳಿದ್ರು ಹಂಗಂತಂದರೆ, ಇಲ್ಲ ಈಗ ಅವರೇ ನಮ್ಗೆ ಹೈಕಮಾಂಡು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ, ನಮ್ಮದೇನು ಇಲ್ಲ ಹಂಗಂತ ಮಾರ್ಮಿಕವಾಗಿ DK ಶಿವಕುಮಾರ್ ನುಡಿತಾ ಇದ್ದಾರೆ. ಅಂದರೆ ಇವ್ರಿಗೆ ಸಿದ್ದರಾಮಯ್ಯನಿಗೆ ಸ್ವಲ್ಪನಾದರೂ ಬುದ್ಧಿ ಬೇಕಲ್ವಾ? ಮಗನಿಗೆ ಒಂಚೂರು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳ್ಬೇಕಲ್ವಾ? ಈ ಥರ ವಿಷಯ ಎಲ್ಲ ಹೇಳ್ಬೇಡ, ಇದು ನಿಂಗೆ ಬೇಡದಿರೋ ವಿಷಯ ಹಂಗಂತ. ಒಂದು ವೇಳೆ ಸಿದ್ದರಾಮಯ್ಯನ ಮಗನೇ ಹಿಂಗೆ ಹೇಳಿ ಅದು ಹೈಕಮಾಂಡ್ವರೆಗೂ ಹೋದರೆ, ಹೈಕಮಾಂಡಲ್ಲಿ ಇವ್ರಿಗೆ ವಿರುದ್ಧ ಆಗ್ಬಿಟ್ಟಿರೋದು ವಿಷಯ. ನಿಮ್ಮ ಮಗ ಹಿಂಗೆ ಹೇಳಿದ್ದು ಸರಿನಾ ಹಂಗಂತ ಕೇಳ್ತಾರೆ. ಕೇಳದೆ ಇರಲ್ಲ, ಇವತ್ತಲ್ಲ ನಾಳೆ ಕೇಳ್ತಾರೆ. ಆವಾಗ ಗೊತ್ತಾಗತ್ತೆ ಸಿದ್ದರಾಮಯ್ಯ ಅವ್ರಿಗೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ವಿಷಯ ಹಂಗಂದರೆ, ನಾನು 2 ವಿಷಯ ಹೇಳಿದೆ. 3ನೇ ವಿಷಯ, ಸಿದ್ದರಾಮಯ್ಯ ಅವ್ರದ್ದು DK ಶಿವಕುಮಾರ್ಗೆ ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸಿಂದ ಯೋಗ್ಯತೆ ಇಲ್ಲ ಹಂಗಂತ ಹೇಳ್ಕೊಂಡು ಯಾರು ನಮ್ಮ ರಾಹುಲ್ ಗಾಂಧಿಯವರು ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ಹೆಂಗಂತಂದರೆ, ಇವ್ರಿಗೆಲ್ಲ ಕಪ್ಪ ಕಾಣಿಕೆಗಳನ್ನೀಗ ಬೇರೆಯವರಾದರೆ ಮುಲಾಜಿಲ್ಲದೆ ಕೊಡ್ತಾರೆ. ಇವರು ಸ್ವಲ್ಪ ಮುಲಾಜಿದೆ ಇವ್ರಿಗೆ. ಇವ್ರು ಕಂಡ್ರೆ ಅಷ್ಟೇ ಪ್ರೀತಿನೂ ಇದೆ, ಅಷ್ಟೇ ಭಕ್ತಿನೂ ಇದೆ. ಇವ್ರ ಹತ್ರ ನಮ್ಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಹಂಗಂತ ಅವರು ಬೇರೆಯವ್ರನ್ನೀಗ ಮುಖ್ಯಮಂತ್ರಿ ಮಾಡಿಕೊಂಡು ಅವ್ರ ಕಡೆಯಿಂದ ತರಿಸ್ಕೊತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯನಂತವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಮುಲಾಜಿಗೆ ನೀವು 500 ಕೋಟಿ ಹೇಳಿದ್ರೆ 500 ಕೋಟಿ ತಗೊಂಡೋಗಿ ಕೊಡ್ತಾರೆ. ಹಂಗಾಗಿ ಈ ಕರಪ್ಷನ್ನು ಮತ್ತು ಯಾವುದು ಇದರಲ್ಲಿ ಗುಂಡಿನ ಮತ್ತೆ ಗಮ್ಮತ್ತು ಇದೆ. ಯಾರಿಗೆ ಗೊತ್ತಪ್ಪ ಗುಂಡಿನ ಮತ್ತು? ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಹಗರಣನಗ ಈಗ ಯಾವ ರೀತಿ ಮುಚ್ಚಾಕಬೇಕು ಅಂತ ದಾರಿ ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯವರು. ವಿರೋಧ ಪಕ್ಷಕ್ಕೇನೋ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರು,
ಆಯಿತು, ಚಳ್ಳೆ ಹಣ್ಣು ಅಷ್ಟಕ್ಕೆ ಹೋಯ್ತಾ ಇನ್ನೂ ಇದೆಯಾ ಗೊತ್ತಿಲ್ಲ. ವಿರೋಧ ಪಕ್ಷ ಅಷ್ಟಕ್ಕೆ ಸ್ತಬ್ಧ ಆಗೋಯ್ತು. ಎಲ್ಲಿವರೆಗೂ ಅಧಿವೇಶನ ಇತ್ತೋ ಅಧಿವೇಶನದಲ್ಲಿ ಮಾತಾಡ್ತಾಯಿದ್ರು. ಹೊರಗಡೆ ಬಂದು ಯಾರಾದರೂ ಮಾತಾಡ್ತಾ ಇಲ್ಲ. ಯಾಕೆ ಏನೂ ಗೊತ್ತಿಲ್ಲ. ಹಂಗಾಗಿ ಈ ವಿಷಯ ಅಲ್ಲಿಗೆ ನಿಂತೋಗಿದೆ. ಅರ್ಥ ಆಯ್ತಾ? ಅಧಿವೇಶನದಲ್ಲಿ ನಡೆದಂಥ ವಿಷಯಗಳು ಯಾವುದು ಹೊರಗಡೆನೂ ಚರ್ಚೆ ಮಾಡ್ತೀವಿ ಅಂತ ಇದ್ರು. ಹೊರಗಡೆ ಏನು ಚರ್ಚೆ ಇಲ್ಲ, ಏನೂ ಇಲ್ಲ. ಅದು ಅಲ್ಲಿಗೆ ನಿಂತಾಯಿತು. ವಿರೋಧ ಪಕ್ಷಕ್ಕೆ ಅದು ಬೇಕಾಗೇ ಇಲ್ಲ ನಂಗೆ ಆಗೋಗಿದೆ ಈಗ. ಯಾಕೆಂದರೆ ಅವ್ರು ಬಗ್ಲಿಲ್ವಲ್ಲ. ಅವ್ರು ಬಗ್ಗಲ್ಲ. ಯಾಕೆ ಹೇಳಿ? ಅವರು ಕಳ್ತನ ಮಾಡೋದೇ ಮಂತ್ರಿಗಳು ಬೇಕು ಅವ್ರಿಗೆ. ಯಾಕೆಂದರೆ ಕಲೆಕ್ಷನ್ ಮಾಡಿಕೊಡ್ಬೇಕಲ್ಲ ಮುಖ್ಯಮಂತ್ರಿಗಳಿಗೆ. ಕಲೆಕ್ಷನ್ ಮಾಡಿಕೊಡೋ ಮಂತ್ರಿಗಳಾದರೆ ಓಕೆನಪ್ಪ ನೀವು ಕೂತ್ಕೊಂಡಿರೋ ಅದರಲ್ಲೇ ಹಂಗಂತ ಹೇಳ್ತಾರೆ. ಕಲೆಕ್ಷನ್ ಮಾಡಲಿಲ್ಲ ಹಂಗಂದರೆ ನೀನು ಬೇಡ ಹಂಗಂತ ಹೇಳ್ತಾರೆ. ಹಂಗಾಗಿ ಇವರು ಏನು ಕಲೆಕ್ಷನ್ಗೋಸ್ಕರ ಅವ್ರನ್ನ ಅಬಕಾರಿ ಇಲಾಖೆಯಲ್ಲಿ ಹಂಗೆ ಇರಿಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರಾಜ್ಯದಲ್ಲಿ ಈ 56 ಜನ ಮಂತ್ರಿಗಳು MLAಗಳು ಹೊರಗಡೆ ಹೋಗ್ತಾ ಇರೋ ಉದ್ದೇಶ ಏನು ಅಂತಂದರೆ, ಎರಡನೇದು ಇವ್ರಿಗೆ ಯಾರಿಗೂ ಸರ್ಕಾರದಿಂದ ಅನುದಾನ ಹಣ ಬರ್ತಾ ಇಲ್ಲ ಮತ್ತು ಅವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಹೇಳ್ಕೊಂಡು ಇವರು ಈ ಸತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಸತಿ MLAಗಳ ಬ್ಲ್ಯಾಕ್ ಮೇಲು ಎಷ್ಟು ಸಕ್ಸಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಹಂಗಂದರೆ, DKಗೆ ಇದು ಅನುಕೂಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಆಗುತ್ತೆ ಇವರು ಈ ಥರ ಮಾಡಿದ್ರೆ. ಅರ್ಥ ಆಯ್ತಾ? ಯಾಕೆಂತಂದರೆ ಅವ್ರನ್ನಾಗ ಈಗ ಹೋಗ್ತಕ್ಕಂಥವ್ರು ಎಲ್ಲರೂ DK ಪರವಾಗಿ ಹೋಯ್ತಾವ್ರ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲ DKನೇ ಕಳಿಸ್ತಾವ್ರ ಏನು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? DK ಕಳಿಸಿದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದಂತೂ ಗ್ಯಾರಂಟಿ. ಇಲ್ಲ ಹಂಗಂದರೆ ಮತ್ತೆ ಅದೇ ಥರ ಅದೇ ಡ್ರಾಮಾ, ಅದೇ ನಾಟಕ. ಇದೊಂಥರ ನಾಟಕದ ಕಂಪ್ನಿ ಆಗಿಬಿಟ್ಟೈತೆ. ಸಿದ್ದರಾಮಯ್ಯ ನಾಟಕದ ಕಂಪ್ನಿ. ಸಿದ್ದರಾಮಯ್ಯನವರೇ ನಾಟಕದ ಸೂತ್ರಧಾರ. ಅವರೇ ಎಲ್ಲ ಪಾತ್ರಗಳಿಗೆ ಇವ್ರಿಗೆ ಎಲ್ಲರಿಗೂ ಪರಿಣಿತರು ಮಾಡ್ತಾ ಇರೋದು. ಹಂಗಾಗಿ ಇಲ್ಲಿ ಇಷ್ಟನ್ನು ಹೇಳಿ ನಾನು ಇವತ್ತು ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ನನ್ನ ವಿಡಿಯೋರಿಗೆ ಮುಂದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.